ಸೊ ಹಲೋ ಕರುನಾಡು ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಹೈ ಫ್ಯೂಯಲ್ ಕನ್ನಡ. ಕಾರ್ ರಿವ್ಯೂ ಮಾಡೋದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಕೊಡಬೇಕು. ಏನಂದರೆ ಇನ್ಸ್ಟಾಗ್ರಾಮಲ್ಲಿ ಈಗ 100K ಫಾಲೋವರ್ಸ್ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ನಿಮ್ಮಿಂದನೇ ಆಗಿರೋದು. ಆ್ಯಂಡ್ ಇದೇ ಥರ ನಿಮ್ಮ ಸಪೋರ್ಟ್ನ ಕಂಟಿನ್ಯೂ ಮಾಡಿ. ಆ್ಯಂಡ್ ಅನದರ್ ಥಿಂಗ್, ಇನ್ಸ್ಟಾಗ್ರಾಮಲ್ಲಿ 100K ಆಗಿದ್ದೀನೇ ಯೂಟ್ಯೂಬಲ್ಲಿ 50K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅದಕ್ಕಿಂತ ಖುಷಿ ವಿಚಾರ ಇನ್ನೇನಿದೆ ನನಗೆ. ಓಕೆ, ಕಾರ್ ಬಗ್ಗೆ ಹೇಳ್ತೀನಿ, ಕಮಾನ್ ಲೆಟ್ಸ್ ಗೋ. ಅದಕ್ಕಿಂತ ಮುಂಚೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫೈನಲಿ ಈಗ ನೀವು ನೋಡ್ತಾ ಇದ್ದೀರಾ ಒಂದು ಅಪ್ಡೇಟೆಡ್ ಟಾಟಾ ಟಿಯಾಗೋ. ಕಾರಲ್ಲಿ ಅಪ್ಡೇಟ್ಸ್ ಬಂದಿದೆ ಅಂತ ನಿಮಗೂ ಗೊತ್ತಿರುತ್ತೆ. ಬಟ್ ಅದಕ್ಕಿಂತ ಮುಂಚೆ ಪ್ರೈಸ್ ಲಿಸ್ಟ್ ತೋರಿಸ್ಬಿಡ್ತೀನಿ. ಆನ್ ರೋಡ್ ಇವತ್ತು ನಮ್ಮ ಮೈಸೂರಲ್ಲಿ ಬೇಸಿಕ್ ಮಾಡಲ್ 6,20,000 ಇದೆ. ಟಾಪ್ ಎಂಡ್ 9 lakhs. ಓಕೆ, ಅಫೋರ್ಡೆಬಲ್ ಪ್ರೈಸ್ ರೇಂಜಲ್ಲೇ ಇದೆ. ಬಟ್ ಬೇಸಿಕಲಿ ಏನೂ ಬರೋಲ್ಲ. ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಸೆಂಟರ್ ಲಾಕಿಂಗ್, ರಿಮೋಟ್ ಕೀ, ನಥಿಂಗ್ ವಿಲ್ ಬಿ ದೇರ್. ಬಟ್ ಅದೇ ಟಾಪ್ ಎಂಡ್ ಅಂದರೆ 9 lakhs ಆಗುತ್ತೆ. ಎಲ್ಲ ಫೀಚರ್ಸ್ ಇರುತ್ತೆ. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ವೇರಿಯಂಟ್ನ ಚೂಸ್ ಮಾಡ್ತೀರಾ ಅಂತ. ಸೊ ಅದಕ್ಕೆ ನೀವೇನಾದರೂ ಮೈಸೂರಲ್ಲಿದ್ದರೆ ಅರಸ್ಕಾ ಟಾಟಾ ಮೋಟರ್ಸ್ ಅವ್ರ ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಚೆಕ್ ಮಾಡ್ಬೋದು ನೀವು. ಈಗ ಕಾರ್ ತೋರಿಸ್ತೀನಿ ಬನ್ನಿ. ಫಸ್ಟ್ 4 ಸ್ಟಾರ್ ರೇಟಿಂಗ್ ಇದೆ ಇದಕ್ಕೆ ಇಂಡಿಯಾದಲ್ಲಿ ಭಾರತ್ ಎನ್ಕ್ಯಾಪ್ ಅವ್ರ ಕಡೆಯಿಂದ. ಸೊ ಸೇಫ್ಟಿ ಮೇಲೆ ಏನು ಕಾಂಪ್ರಮೈಸ್ ಮಾಡಿಲ್ಲ ಟಾಟಾದವರು. ಫಸ್ಟ್ ಅಪ್ಡೇಟ್ ಬಂದು LED ಹೆಡ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ. ಮುಂಚೆ ಆಗಿದ್ರೆ ಹ್ಯಾಲೋಜನ್ ಪ್ರೊಜೆಕ್ಟರ್ ಇತ್ತು, ಬಟ್ ಈಗ ಫುಲ್ LED. ಫಾಗ್ ಲ್ಯಾಂಪ್ಸ್ ಎಲ್ಲ ಏನು ಚೇಂಜ್ ಮಾಡಿಲ್ಲ, DRL ಹಂಗೆ ಇದೆ. ಗ್ರಿಲ್ ಸ್ವಲ್ಪ ಅಪ್ಡೇಟ್ ಆಗಿದೆ ನೋಡಿ. ಈಗ ಮುಂಚೆ ಆಗಿದ್ರೆ ಒಂಥರ ಸ್ಲಿಮ್ಮಾಗಿ ಕಾಣಿಸ್ತಿತ್ತು, ಬಟ್ ಈಗ ಬೋಲ್ಡ್ ಆಗಿದೆ. ಹೊಸ ಟಾಟಾ ಲೋಗೋ ಬಂದಿದೆ. ಇದು ಪೆಟ್ರೋಲ್ ವರ್ಷನ್ ನಾನು ಹೇಳ್ತಾ ಇರೋದು. EV ಆದರೆ ಅದಕ್ಕೂ ಸ್ವಲ್ಪ ಅಪ್ಡೇಟ್ಸ್ ಇದೆ ಗ್ರಿಲ್ಲಲ್ಲೆಲ್ಲ. ನೆಕ್ಸ್ಟು ಇಂಜಿನ್ ತೋರಿಸ್ತೀನಿ ಬನ್ನಿ. ಈಗ ಅದೇ ಅಲ್ವಾ ಮೇನ್ ಮ್ಯಾಟ್ರ್ ಇರೋದು ಕಾರಲ್ಲಿ. ನಿಜ ಹೇಳ್ಬೇಕಂದ್ರೆ ಏನೂ ಚೇಂಜ್ ಮಾಡಿಲ್ಲ, ಬಟ್ ರಿವ್ಯೂ ಆಗಿರೋ ಕಾರಣ, ಅದೇ ಹೇಳಿದ್ನಲ್ಲ, ರಿವ್ಯೂ ಆಗಿರೋ ಕಾರಣ ನಾನು ನಿಮ್ಗೆ ಹೇಳಲೇಬೇಕು ಏನೇನು ಕೊಟ್ಟಿದ್ದಾರೆ ಏನೇನಿಲ್ಲ ಅಂತ. ಓಕೆ, ಏನಿದು ಓಪನ್ ಆಗ್ತಾ ಇಲ್ಲ. ಎಸ್, ಹುಡ್ ನೋಡಿ ಎಷ್ಟು ಹೆವಿ ಇದೆ. ಅದು ಪ್ರಾಪರ್ ಇನ್ಸುಲೇಷನ್ ಕೊಟ್ಟಿದ್ದಾರೆ ನೋಡಿ. 9 ಲಕ್ಷದ ಕಾರಲ್ಲಿ ಅದೆಲ್ಲ ಏನು ಕಾಸ್ಟ್ ಕಟಿಂಗ್ ಮಾಡಿಲ್ಲ. 1.2 ಲೀಟರ್ 3 ಸಿಲಿಂಡರ್ ಪೆಟ್ರೋಲ್ ಇಂಜಿನ್, 86 BHP ಇದೆ. ಟಾರ್ಕ್ ಬಂದು 103 ನ್ಯೂಟನ್ ಮೀಟರ್, ಸಾರಿ 103 ಅಲ್ಲ 113 ನ್ಯೂಟನ್ ಮೀಟರ್ಸ್. ಪರವಾಗಿಲ್ಲ, ಕ್ಲೋಸ್ ಮಾಡೋದ್ರಲ್ಲೇ ಒಂಥರ ಮಜಾ, ಥಡ್ದು ಸೌಂಡ್ ನಾನು ಹೇಳ್ತಾ ಇರೋದು. ಸೊ ಇಂಜಿನ್ ವಿಚಾರಕ್ಕೆ ಬರ್ತೀನಿ. ಏನು ಪ್ರಾಬ್ಲಮ್ ಇಲ್ಲ. ಆಟೋಮೆಟಿಕ್ ತೊಗೊಂಡ್ರೆ ಸ್ವಲ್ಪ ಲ್ಯಾಗ್ ಇದೆ ನಾನು ಹೇಳೋ ಥರ. ಟೆಸ್ಟ್ ಡ್ರೈವ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ್ದು ಆಟೋಮೆಟಿಕ್ ತೊಗೋತೀರಾ ಮ್ಯಾನ್ಯಲ್ ತೊಗೋತೀರಾ ಅಂತ. ಓಕೆ, ದಟ್ಸ್ ಫೈನ್. 15 ಇಂಚ್ ಅಲಾಯ್ ವೀಲ್ಸ್ ಇದೆ. ಸೈಜ್ ಎಷ್ಟು ನೋಡೋ ಬನ್ನಿ. 175/60 R15. ಓಕೆ, ಇದೇನು ಚೇಂಜ್ ಆಗಿಲ್ಲ, ಸೇಮ್ ಹಳೆ ಟಿಯಾಗೋದಲ್ಲಿ ಬರ್ತಿತ್ತಲ್ಲ ಅದೇ ಥರ ಇದೆ. ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್, ರೇರಲ್ಲಿ ಡ್ರಮ್ ಬ್ರೇಕ್. 170 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಮೇಲ್ಗಡೆ ರೂಫ್ ನೋಡಿ ಫುಲ್ಲು ಬ್ಲ್ಯಾಕ್, ಯಾಕಂದರೆ ಡ್ಯುಯಲ್ ಟೋನ್ ಆಪ್ಷನ್ ಇದು. ಈಗ ಸ್ವಲ್ಪ ಹೊಸ ಕಲರ್ಗಳನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಕಾರಲ್ಲಿ. ಇದೊಂದು ಹೊಸ ಕಲರು. ನೆಕ್ಸ್ಟ್ ಇನ್ನೊಂದು ಚಿಲ್ ಲೈಮ್ ಅಂತ ಬರುತ್ತೆ, ಅದೆಲ್ಲ ನೋಡಿದ್ದೀನಿ ನಾನು. ಆಮೇಲೆ ನಿಮಗೆ ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ. ಅಪ್ಡೇಟ್ಸ್ ಇಂಟೀರಿಯರಲ್ಲಿ ಬೀಪ್ ಸೌಂಡ್ ಡೋರ್ ಓಪನ್ ಮಾಡಿದಾಗೆಲ್ಲ ಬರ್ತಾಯಿದೆ. ಓಕೆ, ಕೂಲ್ ಡೌನ್, ಫೈನ್, ಮುಗೀತಾ, ಡನ್. ಕಾರ್ ಕೀ ತೋರಿಸ್ಬಿಡ್ತೀನಿ ಬನ್ನಿ ಫಸ್ಟ್. ಈಗ ಇದು ಏನು ಅಪ್ಡೇಟ್ ಆಗಿಲ್ಲ, ಸೇಮ್ ಹಳೆ ಟಿಯಾಗೋದಲ್ಲಿ ಬರ್ತಿತ್ತಲ್ಲ ಅದೇ ಥರ ಇದೆ. ಫ್ಲಿಪ್ ಕೀ. ಇಂಟೀರಿಯರಲ್ಲಿ ಇದೆಲ್ಲ ಸಾಫ್ಟ್ ಟಚ್ ಮೆಟೀರಿಯಲ್ ಏನೂ ಇರೋಲ್ಲ, ಕಂಪ್ಲೀಟ್ ಫೈಬರ್. ಬಾಟಲ್ ಹೋಲ್ಡರ್ ಇದೆ, ಮ್ಯಾಗ್ಝಿನ್ ಹೋಲ್ಡರ್ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಪೀಕರ್ಸ್ ಬಂದು ಎಲ್ಲ ಸಕ್ಕತ್ತಾಗಿರುತ್ತೆ. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಕಾಸ್ಟ್ ಕಟಿಂಗ್ ಮಾಡಿಲ್ಲ ಟಾಟಾದವರು. ಫ್ಯಾಬ್ರಿಕ್ ಫಿನಿಶ್ ಸೀಟ್ಸ್ ಮೇಲೆ ಪ್ರೀಮಿಯಮ್ ಆಗಿದೆ ಈ ಸತಿ ಕೊಟ್ಟಿರೋದು. ಸ್ವಲ್ಪ ಹೈಟ್ ಅಡ್ಜಸ್ಟ್ಮೆಂಟ್ ಇದೆ. ಒಳಗಡೆ ಕೂತ್ಕೊಳ್ಳೋಣ ಬನ್ನಿ ಸೀದಾ. ಈಗ ನನ್ನ ಹೈಟಿಗೆ ಆ್ಯಕ್ಚುಲಿ ಸ್ಪೇಷಿಯಸ್ ಆಗಿದೆ ಕಾರು. ಡೋರ್ ಹಾಕ್ತೀನಿ. ಒಳಗಡೆ ನೋಡಿ ಇಂಟೀರಿಯರ್ಸಲ್ಲಿ 2 ಸ್ಪೋಕ್ ಸ್ಟೇರಿಂಗ್ ವೀಲ್ ಇದೆ. ಕಾರ್ನ ಸ್ಟಾರ್ಟ್ ಮಾಡೋಣ ಅಲ್ವಾ. ಓಕೆ, ಕೀ ಹಾಕಬೇಕು. ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಇಲ್ಲ. AC ಆಫ್. ನಮಗೆ AC ಬೇಡ ಸದ್ಯಕ್ಕೆ. ಸೈಲೆಂಟ್ ಆಗಿದೆ, ಪರವಾಗಿಲ್ಲ. 3 ಸಿಲಿಂಡರ್ ಇಂಜಿನ್ ಆದರೂ ಅಷ್ಟೊಂದೇನು ಸೌಂಡ್ ಇಲ್ಲ. ಸೆಮಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆ. 2 ಸ್ಪೋಕ್ ಸ್ಟೇರಿಂಗ್ ವೀಲಲ್ಲಿ ಟಾಟಾ ಲೋಗೋ ಇಲ್ಯೂಮಿನೇಟ್ ಆಗುತ್ತೆ. ನೆಕ್ಸ್ಟ್ ಬಿಗ್ ಅಪ್ಡೇಟ್ ಈಸ್ ದಿಸ್ ಒನ್. ಮೇ ಬಿ ನಿಮಗೆ ಕಾಣಿಸ್ತಿರಲ್ಲ, 10.25 ಇಂಚ್ದು ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದು. ಈಗ ಕಾಣಿಸ್ತಿದೆಯಾ ನಿಮಗೆ? ಎಸ್, 1x ಹಾಕ್ತೀನಿ ರೀ ಕ್ಯಾಮ್ರಾನ. ಹಾಂ, ಇದರಲ್ಲಿ ಆ್ಯಪ್ಸ್ ಎಲ್ಲ ಕೊಟ್ಟಿದ್ದಾರೆ. ಈ ಹ್ಯಾರಿಯರ್ ಮತ್ತು ನೆಕ್ಸಾನಲ್ಲಿ ಬರುತ್ತಲ್ಲ ಅದೇ ಥರ ಇಂಟರ್ಫೇಸ್. AC ಇಲ್ಲಿ ಕೊಟ್ಟಿದ್ದಾರಲ್ವ, ಕ್ಲೈಮೇಟ್ ಕಂಟ್ರೋಲ್, ಇಲ್ಲಿಂದನೂ ಅಡ್ಜಸ್ಟ್ ಮಾಡ್ಬೋದು. ಸಿಕ್ಕಾಬಡೆ ರಿಫ್ಲೆಕ್ಷನ್ ಆಗ್ತಾಯಿದೆ ಕ್ಯಾಮ್ರಾದಲ್ಲಿ. ಓಕೆ, ಆಫ್ ಕೊಟ್ಟಿರೋದನ್ನು ಆನ್, ಏನೇನು ಬೇಕೆಲ್ಲ ಮಾಡ್ಬೋದು. ವೈರ್ಲೆಸ್ ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಕಂಪ್ಲೀಟ್ಲಿ ನಾನು ಹೇಳ್ತಾ ಇರೋದು. ಆ್ಯಂಡ್ ಕ್ಯಾಮ್ರಾ ನನಗೆ ತುಂಬಾ ಇಷ್ಟ ಆಯಿತು ನೋಡಿ. ಫುಲ್ ಅಡ್ಯಾಪ್ಟಿವ್ ಗೈಡ್ಲೈನ್ಸ್ ಜೊತೆ ಕ್ಲಾರಿಟಿ ಇಂಪ್ರೂವ್ ಆಗಿದೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೊಟ್ಟಿದ್ದಾರೆ. 5 ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಇದೆ, ಇಲ್ಲಾಂದರೆ AMT ಬರುತ್ತೆ. ಲ್ಯಾಗ್ ಏನಕ್ಕೆ ಅಂತ ಹೇಳಿದೆ ಗೊತ್ತಾ, ಈ ಥರ ಇಂಜಿನಲ್ಲಿ ಈ ಥರ ಆಟೋಮೆಟಿಕ್ ಗೇರ್ ಬಾಕ್ಸ್ ಅಂದರೆ AMT, ಆಟೋಮೆಟಿಕ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಅಂತಾರೆ. ಸೊ ನೀವು ಯಾವುದೇ ಬ್ರ್ಯಾಂಡಲ್ಲಿ ನೋಡಿದ್ರೂ ಅದು ಲ್ಯಾಗ್ ಇರುತ್ತೆ, ಬಟ್ ಸ್ವಲ್ಪ ಮಿನಿಮಲ್ ಆಗಿದೆ ಟಾಟಾದಲ್ಲಿ. ನೆಕ್ಸ್ಟ್ ನಿಮಗೆ Type C ಚಾರ್ಜಿಂಗ್, ಮೈಕ್ರೋ USB ಚಾರ್ಜಿಂಗ್ ಇದೆ. ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಸೆಮಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ದು ಲೇಔಟ್ ಚೇಂಜ್ ಆಗಿದೆ ಈ ಸತಿ. ಸ್ವಲ್ಪ ಈಸಿಯಾಗಿ ಗೊತ್ತಾಗುತ್ತೆ ರೇವ್ ಎಲ್ಲ ಮಾಡಿದಾಗ, ಅಷ್ಟೊಂದೇನು ಕಾಂಪ್ಲಿಕೇಟೆಡ್ ಆಗಿಲ್ಲ.
ORVMs ಆ್ಯಂಡ್ ವ್ಯಾನಿಟಿ ಮಿರರ್ ಇಲ್ಲ, ಏನೋ ಇದೆ ಹಂಗೆ ಇಟ್ಬೋಣ ಬೇಡ. ಇಲ್ಲಿ ಎಸ್ ಮಿರರ್ ಕೊಟ್ಟಿದ್ದಾರೆ. ಆ್ಯಂಡ್ ಗೇರ್ ಬಾಕ್ಸ್ ಬಂದು ನನ್ನ ಪ್ರಕಾರ ಸ್ಮೂತಾಗಿದೆ, ನೋ ಇಶ್ಯೂಸ್. ಲಾಂಗ್ ಡ್ರೈವಿಗೆಲ್ಲ ತೊಗೊಳೋದಾಗ ಕ್ಲಚ್ ಅಷ್ಟು ಹೆವಿ ಅನ್ಸಲ್ಲ ನಿಮಗೆ. 2 ಏರ್ ಬ್ಯಾಗ್ ಇರೋದು ಕಾರಲ್ಲಿ, 6 ಎಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ. ಆಬ್ವಿಯಸ್ಲಿ ಟಾಟಾ ಕಾರ್ಸ್ ಅಂದಮೇಲೆ ಅಷ್ಟು ಗಟ್ಟಿಯಾಗಿರುತ್ತೆ. ಮಧ್ಯದಲ್ಲಿ ನೋಡಿ ಟಿಯಾಗೋ ಬ್ಯಾಡ್ಜ್ ಇದೆ. ಆ್ಯಂಡ್ ಇದರಲ್ಲಿ ಹಜಾರ್ಡ್ ಲ್ಯಾಂಪ್ ಜೊತೆ ಅಕಸ್ಮಾತ್ ನೀವು EV ತೊಗೊಂಡ್ರೆ ರೀಜನ್ರೇಟಿವ್ದೆಲ್ಲ ಬಟನ್ಸ್ ಇರುತ್ತೆ ನೋಡಿ. ಇದರಲ್ಲಿ ಕ್ರೂಸ್ ಕಂಟ್ರೋಲು ಕೊಟ್ಬಿಟ್ಟಿದ್ದಾರೆ ಟಾಟಾದವರು. ಸೂಪರ್ ಅಲ್ವಾ, ಇದಕ್ಕಿಂತ ಖುಷಿ ಏನು ಬೇಕು. ಈ ಮೈಸೂರು ಬೆಂಗಳೂರು ಹೈವೇಲಿ ಟ್ರಾವೆಲ್ ಮಾಡ್ಬೇಕಾರಂತೂ ಒಳ್ಳೆ ಫೀಚರ್ ಆ್ಯಕ್ಚುಲಿ. ಲೆಫ್ಟ್ ಸೈಡಲ್ಲಿ ಆಡಿಯೋ ಕಂಟ್ರೋಲ್ಸ್ನ ಕೊಟ್ಟಿದ್ದಾರೆ, ಅದಂತೂ ಸಖತ್ತಾಗಿದೆ, ಏನು ಮಾತಾಡೋಂಗೆ ಇಲ್ಲ. ಗ್ಲೋ ಬಾಕ್ಸ್ ಡೀಸೆಂಟ್ ಸೈಜ್ ಗೈಸ್. ಇದು ಕಂಪ್ಲೀಟ್ ಜನ್ರೇಷನ್ ಏನಲ್ಲ, ಸ್ವಲ್ಪ ಅಪ್ಡೇಟ್ಸ್ ಕೊಟ್ಟಿದ್ದಾರೆ ಕಾರಲ್ಲಿ. ಸೊ ಸನ್ರೂಫ್ ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ. ಫ್ಯಾಬ್ರಿಕೇಷನ್ ಫಿನಿಶ್ ಎಲ್ಲ ಟೂ ಗುಡ್. ಈ ಕ್ವಾಲಿಟಿಲೆಲ್ಲ ಏನು ಕಾಂಪ್ರಮೈಸ್ ಮಾಡಿಲ್ಲ ಟಾಟಾ ಮೋಟರ್ಸ್ ಅವರು. ಇಲ್ಲಿ ನೋಡಿ ಕ್ರೋಮ್ ಎಲ್ಲ ಕರೆಕ್ಟಾಗಿದೆ. ಇಳಿದು ಹಿಂದೆ ಹೋಗೋಣ ಬನ್ನಿ. ಈಗ ಒಳಗಡೆ ಕೂತ್ಕೊಂಡು ಚೆಕ್ ಮಾಡೋಣ ಬನ್ನಿ. ಈ ಸೀಟ್ನ ಸ್ವಲ್ಪ ಮುಂದೆ ಹಾಕಿದ್ದೀನಿ ನನ್ನ ಹೈಟಿಗೆ ಅಡ್ಜಸ್ಟ್ ಮಾಡಿಬಿಟ್ಟು. ಅದು ನಿಮಗೆ ಕ್ಯಾಮ್ರಾ ಆ್ಯಂಗಲ್ ತೋರಿಸ್ಬೇಕು ಅಂತ ಸೀಟ್ ಫುಲ್ ಹಿಂದೆ ಹಾಕಿದೆ, ನೋ ಇಶ್ಯೂಸ್. 5 ಜನ ಸಿಟಿ ಒಳಗಡೆ ಟ್ರಾವೆಲ್ ಮಾಡೋಕ್ಕೆ ಸರಿ, ಬಟ್ ಹೈವೇಸಲ್ಲೆಲ್ಲ ಹೋಗ್ತೀನಿ ಅಂದರೆ 4 ಮೆಂಬರ್ಸ್ ಮೋರ್ ದೆನ್ ಎನಫ್. ಸೆಂಟರಲ್ಲಿ ಒಂದು ಕಾಸ್ಟ್ ಕಟಿಂಗ್ ಏನಂದರೆ AC ವೆಂಟ್ಸ್ ಬರೋಲ್ಲ, ಅದೊಂದು ಅಪ್ಡೇಟ್ ಬೇಕಿತ್ತು. ಆ್ಯಂಡ್ 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಇಲ್ಲಿ ಅಡಿಷನಲ್ ಆಗಿ ನೀವು ಹಾಕ್ಸ್ಕೋಬೇಕಾಗುತ್ತೆ. ಕೀ ಹೋಲ್ಡರ್ ಇದೆ, ಕಪ್ ಹೋಲ್ಡರ್ ಕೊಟ್ಟಿದ್ದಾರೆ. ಓಕೆ, ಚೆನ್ನಾಗಿದೆ. 9 ಲಕ್ಷದ ರೇಂಜಲ್ಲಿ ಸ್ಪೇಷಿಯಸ್ ಕಾರ್. ಮೇಲ್ಗಡೆ ಹೆಡ್ ರೆಸ್ಟ್, ಆರ್ಮ್ ರೆಸ್ಟ್ ಒಂದು ಕೊಡ್ಬೋದಿತ್ತು. ಇಳಿದು ಆಚೆ ಹೋಗೋಣ. ಇದು ಬೂಟ್ ಓಪನ್ ಮಾಡಬೇಕಂದ್ರೆ ಒಳಗಡೆನೇ ಹೋಗಬೇಕು. ಟೂ 242 ಲೀಟರ್ಸ್. 5 ಜನರ ಲಗೇಜ್ ಎಲ್ಲ ಈಸಿಯಾಗಿ ಕೂರುತ್ತೆ. ಪಾರ್ಸಲ್ ಟ್ರೇ ಕೊಟ್ಟಿದ್ದಾರೆ. ಆ್ಯಂಡ್ 13 ಇಂಚ್ ಅಲಾಯ್ ವೀಲ್ ಅಲ್ಲ, ಇದು ನಾರ್ಮಲ್ ಸ್ಪೇರ್ ವೀಲ್ಗೆ ಸ್ಟೀಲ್ ರಿಮ್ ಇರೋದು. ಕಾರ್ ಅಂತೂ ನನ್ನ ಪ್ರಕಾರ 9 ಲಕ್ಷಕ್ಕೆ ಓಕೆ. ಫೀಚರ್ಸು ಇದೆ. ಮುಂಚೆ ಆಗಿದ್ದರೆ ನಿಮಗೆ ಅಷ್ಟೊಂದು ಅಪ್ಡೇಟೆಡ್ ಕಾರ್ ಇದು ಅಂತ ಅನ್ನಿಸ್ತಿರ್ಲಿಲ್ಲ. ನೈಸ್. ಅದು ಟಾಟಾದವ್ರ ಕಾರ್ ಅಂದಮೇಲೆ ಸೇಫ್ಟಿ ಚೆನ್ನಾಗಿರುತ್ತೆ. ಓಕೆ, ಕಂಕ್ಲೂಷನಿಗೆ ಬರೋದಾದರೆ ಮನೆಗೊಂದು ಕಾರ್ ಬೇಕು. ಸಿಟಿಲಿ ಜಾಸ್ತಿ ಓಡಾಡ್ತೀನಿ ಅಂದರೆ ಆಟೋಮೆಟಿಕ್ ತೊಗೊಳ್ಳಿ. ಹೈವೇಲಿ ಜಾಸ್ತಿ ಓಡಾಡ್ತೀನಿ ಅಂದರೆ ಮ್ಯಾನ್ಯಲ್, ಬಿಕಾಸ್ ಮೈಲೇಜ್ ಜಾಸ್ತಿ ಬರುತ್ತಲ್ಲ. ಸೊ 1.2 ಲೀಟರ್ 3 ಸಿಲಿಂಡರ್ ಇಂಜಿನ್ ಆಗಿರೋ ಕಾರಣ ಮೈಲೇಜ್ ಅಂತ ಬಂದರೆ ಒಂದು 18ಇಂದ 19 ಎಕ್ಸ್ಪೆಕ್ಟ್ ಮಾಡ್ಬೋದು ನೆಮ್ಮದಿಯಾಗಿ ಓಡಿಸಿದ್ರೆ. ಹೈವೇಸಲ್ಲೆಲ್ಲ ಕ್ರೂಸ್ ಆನ್ ಮಾಡಿಕೊಂಡು 80-90 ಓಡಿಸ್ತೀನಿ ಅಂದರೆ ಅಬೌಟ್ 20 ಅಂತೂ ಗ್ಯಾರಂಟಿ ಈಸಿಯಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ನೋಡಿ. ಆ್ಯಂಡ್ ಇನ್ನೊಂದು ಆಟೋಮೆಟಿಕ್ ವೈಪರ್ ಇದೆ ಇದರಲ್ಲಿ. ಮಳೆ ಬಂದಿದ ತಕ್ಷಣ ಅದೇ ಆನ್ ಆಗುತ್ತೆ. ನಾರ್ಮಲ್ ಸ್ವೀಟ್ ಆ್ಯಂಡ್ ಸಿಂಪಲಾಗಿ ಒಂದು ರಿವ್ಯೂ ಮಾಡಿದ್ದೀನಿ. ಹೋಪ್ ಯು ಲೈಕ್ ಇಟ್. ಸೊ ಅಷ್ಟೇ ಗೈಸ್ ಇವತ್ತಿನ ವೀಡಿಯೋ ಟಾಟಾ ಟಿಯಾಗೋ ಬಗ್ಗೆ. ಅಕಸ್ಮಾತ್ ನಿಮಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೂ ನೀವೇನಾದರೂ ವೇರಿಯಂಟಲ್ಲೆಲ್ಲ ಯಾವ್ದು ಚೂಸ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಆದಷ್ಟು ಟ್ರೈ ಮಾಡ್ತೀನಿ ರಿಪ್ಲೈ ಮಾಡೋಕ್ಕೆ. ಇದ್ರ ಡ್ರೈವ್ ರಿವ್ಯೂ ಎಲ್ಲ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ಸೇಮ್ ಇಂಜಿನ್ ಸೇಮ್ ಬಾಡಿ. ಡ್ರೈವ್ ಮಾಡೋಕ್ಕೆ ಹಳೆ ಟಿಯಾಗೋ ಹೆಂಗಿತ್ತು ಅದೇ ಥರ ಇದೆ. ಆ್ಯಡ್ ಆಗಿರೋದೇನೆಂದರೆ ಫೀಚರ್ಸ್ ಅಷ್ಟೇ. ಸೊ ನೀವು ಹಾಗೂ ಎಲ್ಲ ಡಿಫ್ರೆಂಟ್ ಜಾಸ್ತಿ ನೋಡಬೇಕು ಅಂದರೆ ಶೋರೂಮ್ನ ವಿಸಿಟ್ ಮಾಡ್ಬೋದು. ಓಕೆ ಗೈಸ್, ಇವತ್ತಿನ ವೀಡಿಯೋ ಇಷ್ಟೇ. ನೆಕ್ಸ್ಟು ರಿವ್ಯೂವಲ್ಲಿ ಸಿಗೋಣ. ಯಾವ ಕಾರ್ನ ರಿವ್ಯೂ ಮಾಡಬೇಕು ಅಂತ ಅದನ್ನು ನೀವೇ ಹೇಳಿ, ಸೆಲೆಕ್ಟ್ ಮಾಡಿಬಿಟ್ಟು ರಿವ್ಯೂ ಕೊಡ್ತೀನಿ. ಓಕೆ ಗೈಸ್, ಬಾಯ್ ಬಾಯ್. ಅಂಟಿಲ್ ದೆನ್ ಇನ್ನೂ IFL ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.